ಎಲ್ಲರಿಗೂ ನಮಸ್ಕಾರ. ನಾನು ದವಂಡ ಗರ್ಲ್ ಅಕ್ಷು. ಹಾಂ, ನಮ್ಮ ಮನೆಯಲ್ಲಿ ಮದುವೆ ಪ್ರಿಪರೇಷನ್ ನಡೀತಾ ಇದೆ. ಈ ಹಿಂದಿನ ವೀಡಿಯೋದಲ್ಲಿ ಸಹ ನೀವು ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೇನೆ. ಈ ಮೊದಲೆಲ್ಲ ಮಾಡಿದ ವಿಡಿಯೋ ಏನಂತ ಆಗಿತ್ತಂದರೆ ಸೀರೆ ತೆಗೆಯೋದಾಗಿತ್ತು. ಸೀರೆ ತೊಗೊಂಡ್ರೆ ಸಾಕಾ? ಇಲ್ಲ, ಸಂಗೀತ, ಮೆಹಂದಿ ಅಂತ ಹೇಳಿ ಎಲ್ಲ ಬೇರೆ ಬೇರೆ ಫಂಕ್ಷನ್ ಇರುತ್ತಲ್ಲ ಮನೆಯಲ್ಲಿ. ಸೊ ನಾನು ಮತ್ತು ನನ್ನ ತಂಗಿ ಲೆಹೆಂಗಾ ತೊಗೊಳ್ಳೋಣ ಅಂತ ಹೇಳಿ ಬಂದ್ವಿ. ಜಯಲಕ್ಷ್ಮಿ ಮೊನ್ನೆಯಿಂದಲೂ ಜಯಲಕ್ಷ್ಮಿ ನಮ್ಮ ಮನೆ ಆಯಿತು. ಇಲ್ಲೇ ತೃಪ್ತ ಆಯಿತು. ಮದುವೆ ಶಾಪಿಂಗ್ ಅಂದರೆ ಹೆಂಗೆ? ನಾವು ಫಸ್ಟ್ ಅಂದ್ಕೊಂಡಿತ್ತು, ಸೀರೆ ಅಂತೂ ಸೆಲೆಕ್ಷನ್ ಆಯಿತು ಬಿಡು, ಹೆಂಗಿದ್ರು ಇನ್ನು ಲೆಹೆಂಗಾ ಅಷ್ಟೇ ಇರೋದು, ಟಕಾಟಕ್ ಅಂತಂತೇಳಿ ಹೇಳಿ ಎಣಿಸ್ಕೊಂಡು ಔಟ್ಫಿಟ್ಟನ್ನು ಹುಡ್ಕೋಕ್ಕೆ ರೆಡಿ ಮಾಡ್ತು. ಒಂದಾದ್ಮೇಲೊಂದು ನೋಡಿ 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 ಸಾಕಾಗಿ ಹೋಯ್ತು. ಇಷ್ಟ ಆದರೆ ಸೈಜ್ ಹತ್ತಿಲ್ಲ, ಸೈಜ್ ಆದರೆ ಇಷ್ಟ ಹತ್ತಿಲ್ಲ. ಇದು ನಮಗೆ ದೊಡ್ಡ ಪ್ರಾಬ್ಲಮ್ ಆಗಿ ಕಾಣಿಸ್ತು. ಆದರೂ ಸಮೇತ ನೋಡ್ಕೊಂಡ್ವಿ ನಾವು. ಬೆಳಿಗ್ಗೆಯಿಂದ ಬಟ್ಟೆ ನೋಡಿ ನೋಡಿ ಸಾಕು ಹಿಡಿದು ಹೋಯ್ತು. ಹೊಟ್ಟೆಗೂ ಏನೂ ಹಾಕ್ಕೊಂಡಿಲ್ಲ. ಅದಕ್ಕೆ ನನ್ನ ತಂಗಿ ಹೇಳ್ದಾಳು, ಅಕ್ಕ ನನ್ನ ಕೈಲಿ ಇನ್ನೂ ಹಾಪೋದಲ್ಲ, ಏನಾದರೂ ತಿನ್ಕೊಂಡು ಬಪ್ಪ ಬಾ ಅಂತೇಳಿ ಹೇಳಿ. ಸೊ ಅದಕ್ಕೆ ನಾನು ಮತ್ತು ನನ್ನ ತಂಗಿ ಅಲ್ಲೇ ಇದ್ದದ್ದು ಕೆಫೆಗೆ ಹೋಯ್ತು. ಅಲ್ಲಿ ಏನಿದೆ ನೋಡುವಾಗ ನಾವು ಆರ್ಡರ್ ಮಾಡಿದ್ದು ವೆಜ್ ಫ್ರೈಡ್ ರೈಸು, ಅದು ಮತ್ತು ಇನ್ನೊಂದು ಸ್ಯಾಂಡ್ವಿಚ್ ಸಮೇತ ಆರ್ಡರ್ ಮಾಡಿತ್ತು. ನಾವು ಅದನ್ನು ತಿನ್ನಲಿಕ್ಕೆ ಎಷ್ಟೊತ್ತು ಬರುತ್ತೆ, ನಾವು ಎಷ್ಟೊತ್ತು ತಿನ್ನೋದಂತ ಆಗಿತ್ತು. ಅಷ್ಟು ಹಸಿವಾಗಲಿ ಸ್ಟಾರ್ಟ್ ಆಗಿತ್ತು ಇಬ್ಬರಿಗೂ ಸಮೇತ. ಆಮೇಲೆ ನಾವಂತೂ ಆರ್ಡರ್ ಮಾಡಿದ್ದು ಬಂತು, ಇಬ್ಬರು ತಿನ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನಂದೊಂದು ಸ್ವಲ್ಪ ಅವಳು ವೀಡಿಯೋ ಮಾಡಿದ್ಲು, ಅವಳದೊಂದು ಸ್ವಲ್ಪ ನಾನು ವೀಡಿಯೋ ಮಾಡಿದೆ. ಇಡೀ ದಿನ ನಾವು ಬೆಳಿಗ್ಗೆ ಒಂದು 10 ಗಂಟೆಗೆಲ್ಲ ಹೋಗಿದ್ದೇವೆ. 10 ಗಂಟೆಯಿಂದ 2 ಗಂಟೆವರೆಗೂ ಬಟ್ಟೆನೇ ನೋಡಿದ್ದು ನೋಡಿ 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 ನಮ್ಗೆ ಹಸಿವಾಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಹಸಿವಾದ್ರ ಮೇಲೆ ನಾವು ನಿಂತ್ಕೊಂಬು ವ್ಯಕ್ತಿಗಳೇ ಅಲ್ಲ. ಹೋದ್ವಿ, ತಂದ್ವಿ ಶಿಸ್ತಲ್ಲಿ. ಹೊಟ್ಟೆ ಪೂಜೆ ಎಲ್ಲ ಆದಮೇಲೆ ನಾವು ಹಬ್ಬ ಅಂತ ಅನ್ಸ್ರ ಮೇಲೆ ಸೀದಾ ಗಾಡಿ ಕಿತ್ತು ಹೊರಟ್ವಿ. ಇಲ್ಲಿಗೆ ವಾಪಸ್ ಅದೇ ಲೆಹೆಂಗಾ ನೋಡಲಿಕ್ಕೆ. ನನ್ನ ತಂಗಿಗಂತೂ ಅರ್ಧ ದಿನ ನನ್ನ ತಂಗಿಗೆ ಆಯಿತು. ಸೈಜ್ ಆದರೆ ಅವಳಿಗಿಷ್ಟ ಆಗಲ್ಲ, ಅವಳಿಗಿಷ್ಟ ಆದರೆ ಸೈಜ್ ಆಗಲ್ಲ, ಇದೇ ಮಾಡಿ ಬಂದದ್ದು. ನನಗೆ ಸತ್ಯ ಇಷ್ಟಪ್ಪ ಬಟ್ಟೆ ಎಲ್ಲ ನೋಡೋದಂದರೆ ಒಂದು ಸ್ವಲ್ಪ ಕಷ್ಟ ಅನ್ಸತ್ತೆ. ನನಗೆ ನೋಡೋದಾದ್ರೆ ಅಡ್ಡಿಲ್ವ ಅಂತ, ಇನ್ನೊಬ್ರಿಗೆ ನೋಡೋದಂದರೆ ನಂಗೆ ಇನ್ನೂ ಕಷ್ಟ ಅನ್ಸತ್ತು. ಇವಳಿಗೆ ಕೆಲವು ಬಟ್ಟೆನೇ ಇಷ್ಟ ಆಗ್ತಿರ್ಲಿಲ್ಲ, ಇನ್ನು ಇಷ್ಟ ಆದದ್ದು ಇವಳಿಗೆ ಆಗ್ತಾ ಇರಲಿಲ್ಲ. ಇದೇ ದೊಡ್ಡ ಪ್ರಾಬ್ಲಮ್ ಆಗಿತ್ತು. ಆದರೂ ಸಮೇತ ಹಂಗೋ ಹಿಂಗೋ ಮಾಡಿ 1-2 ಬಟ್ಟೆ ಸೆಲೆಕ್ಷನ್ ಮಾಡಿದ್ಲು. ಬಟ್ಟೆ ಯಾವುದಂತೇಳಿ ಹೇಳಿ ಮತ್ತೆ ಮುಂದಕ್ಕೆ ಬಂದಾಗ ನಿಮಗೇ ಗೊತ್ತಾಗುತ್ತೆ. ನನ್ನ ತಂಗಿ ಬಟ್ಟೆ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡೋಕತ್ತ ಅಂದ್ಕೊಂಡು ಹೇಳಿ ಇಲ್ಲೇ ಟ್ರೈ ಮಾಡ್ತಾಯಿದ್ಲು. ಆಮೇಲೆ ಅಲ್ಲೂ ಹಾಕೊಂಡು ಡ್ಯಾನ್ಸ್ ಮಾಡೋಕ್ಕಾದಿದ್ರು ರಗಳೆ ಹಾಕೋದು ಬೇಡ ಅಂತ ಹೇಳಿ. ಈ ಡ್ರೆಸ್ ಆ್ಯಕ್ಚುಲಿ ತುಂಬ ಚೆಂದ ಕಾಣಿಸ್ತಾ ಇತ್ತು. ಲಾಸ್ಟಿಗೆ ಇದನ್ನೇ ಸೆಲೆಕ್ಷನ್ ಮಾಡಿದ್ವಿ. ಆದರೂ ಸಮೇತ ಒಂದು ಸ್ವಲ್ಪ ಲೆಹೆಂಗಾ ನೋಡುವ ಅಂತ ಆಯಿತು. ಸೊ ಇದನ್ನು ಅಲ್ಲೇ ಇಟ್ಟು, ಅಂದರೆ ಸೆಲೆಕ್ಷನ್ ಮಾಡಿ ಇಟ್ಟು ಲೆಹೆಂಗಾ ಮತ್ತು ಇದರಲ್ಲಿ ಯಾವುದು ಬೆಸ್ಟ್ ಇದೆ ಅಂತ ಹೇಳಿ ನೋಡಿಕೊಂಡು ಆಮೇಲೆ ಅದನ್ನು ತೊಗೊಂಡು ಹೋಗೋಣ ಅಂತೇಳಿ ಹೇಳಿ ಎಣಿಸಿ ಮತ್ತೆ ವಾಪಸ್ ನಾವು ಲೆಹೆಂಗಾ ಎಲ್ಲ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ಡ್ರೆಸ್ ಸಮೇತ ಅವಳಿಗೆ ಇಷ್ಟ ಆಗಿತ್ತು, ಆದರೆ ಬೇಡ ಅಂತ ಹೇಳಿದ್ಲಪ್ಪ. ಅಲ್ಲಿರುವವ್ರು ಹೇಳ್ತಿದ್ರು, ಬ್ರೈಡಿಗೆ ಡ್ರೆಸ್ಸು ಸೆಲೆಕ್ಷನ್ ಆಗಲಿಕ್ಕೆ ಅರ್ಧ ಗಂಟೆ ಸಹ ಇರಲಿಲ್ಲ, ಆದಷ್ಟು ಬೇಗ ಸೆಲೆಕ್ಷನ್ ಮಾಡಿದರು. ಬ್ರೈಡಿದ್ದು ತಂಗಿಗೆ ಅರ್ಧ ದಿನ ಬೇಕಾಯಿತು ಅಂತ ಹೇಳಿ. ಅದು ನಿಜ ಸಹ. ನಾನೊಂದು 3-4 ಡ್ರೆಸ್ಸನ್ನು ಟ್ರಯಲ್ ಮಾಡಿದೆ, 3-4 ಡ್ರೆಸ್ಸನ್ನು ನೋಡಿದೆ, ಆಮೇಲೆ ಯಾವುದೋ ಒಂದು ಸೆಲೆಕ್ಷನ್ ಮಾಡಿಬಿಟ್ಟೆ. ಇದು ನನ್ನ ತಂಗಿಗೆ ನಾನು ಇದನ್ನು ತಗೋ ಅಂತ ಹೇಳ್ತಾ ಇದ್ದೆ, ಆದರೆ ಅವಳು ಇದು ಬೇಡ, ನನಗೆ ಫಸ್ಟೊಂದು ಮಸ್ತಾನಿ ಸಮಥಿಂಗ್ ಏನೋ ನೋಡಿದ್ಲಲ್ಲ, ಅದೇ ಇಷ್ಟ ಆಗಿತ್ತು ಅವಳಿಗೆ, ಅದು ಬೇಕು ಅಂತ ಹೇಳಿ ಹಠ ಹಿಡಿದಿದ್ಲು. ನಾನು ಮಾತ್ರ ಇದನ್ನೇ ತಗೋ ಅಂತ ಹೇಳ್ತಾ ಇದ್ದೆ. ಅಲ್ಲಿರುವವ್ರು ಸಮೇತ ಮೇಡಮ್ ನಿಮಗೆ ಇದು ಚೆಂದ ಆಗುತ್ತೆ ಅಂತೇಳಿ ಹೇಳ್ತಾಯಿದ್ರು. ಆದರೂ ಅವಳು ಕೇಳ್ತಾನೇ ಇರಲಿಲ್ಲ. ನಾನೊಂದು ಸಲ 2-3 ಡ್ರೆಸ್ಸೆಲ್ಲ ಹಾಕಿ ಟ್ರೈ ಮಾಡಿದೆ, ಯಾವ್ದು ಚೆಂದ ಆಗುತ್ತೆ ನನಗೆ ಅಂತ ಹೇಳಿ. ನಿಮ್ಗೆ ಏನು ಅನ್ನಿಸ್ತಾ ಇದೆ, ನನಗೆ ಆ ಡ್ರೆಸ್ ಚೆಂದ ಕಾಣಿಸುತ್ತಾ ಅಥವಾ ನಾನು ಇನ್ನೊಂದು ಟ್ರೈ ಮಾಡಬೇಕಾ ಅಂತೇಳಿ ಹೇಳಿ ಅವ್ರ ಹತ್ರ ಕೇಳುವಾಗ ಅವರು ಇನ್ನೊಂದು ಸಲ ಟ್ರೈ ಮಾಡ್ಬೋದು ಅಂತೇಳಿ ಹೇಳಿದರು. ಆಮೇಲೆ ನಾನು ಇನ್ನೂ ಒಂದು 2-3 ಲೆಹೆಂಗನ್ನ ಟ್ರೈ ಮಾಡಿದೆ. ನಾನು ಬೇರೆ ಯಾವುದೂ ನೋಡಿಲ್ಲ ಇತ್ತು, ಅಂದರೆ ಬೇರೆ ಟೈಪಲ್ಲಿ ಯಾವುದೂ ನೋಡಿಲ್ಲ. ನಾನು ಜಸ್ಟ್ ಲೆಹೆಂಗಕ್ಕೆ ಹೋದೆ.
ನನ್ನ ಪ್ರಿಯೋರಿಟಿ ಲೆಹೆಂಗದಲ್ಲೇ ಇತ್ತು. ಸೊ ನಾನು ಲೆಹೆಂಗಕ್ಕೆ ಹೋದೆ. ಅದನ್ನು ಬಿಟ್ಟರೆ ಒಂದು ಫಿಶ್ ಕಟ್ಟಲ್ಲಿ ಒಂದು ನೋಡಿದ್ದೆ, ಬಿಟ್ಟರೆ ಬೇರೆ ಯಾವುದ್ರಲ್ಲೂ ನಾನು ನೋಡೇ ಇಲ್ಲ. ನನ್ನ ತಂಗಿ ಗೌನ್ಸಲ್ಲಿ ನೋಡಿದ್ದಾಳೆ, ಎಲ್ಲದರಲ್ಲೂ ನೋಡಿದ್ದಾಳೆ. ನಾನೊಂದು ಗೌನನ್ನು ಟ್ರೈ ಮಾಡಿದೆ, ಜಸ್ಟ್ ಹೆಂಗಾಗುತ್ತೆ ನೋಡೋಣ ಅಂತ ಮೈ ಮೇಲೆ ಇಟ್ಟಿದ್ದೆ. ಬಟ್ ನಾನು ಜಾಸ್ತಿ ಮನಸ್ಸು ಮಾಡಲಿಲ್ಲ. ಯಾಕಂದರೆ ಈ ಹಿಂದೆ ಒಬ್ಬರು ವಿಡಿಯೋ ನೋಡಿದ್ದೆ ನಾನು, ಅವರು ಮೆಹಂದಿಗ ಸಂಗೀತಿಗೆ ಯಾವುದಕ್ಕೂ ಒಂದಕ್ಕೆ ಗೌನನ್ನು ಹಾಕ್ಕೊಂಡಿದ್ರು. ಆದರೆ ಅದು ಅವರು ಹೇಳಿದರು ಇದನ್ನು ಹಾಕ್ಕೊಂಡು ಕ್ಯಾರಿ ಮಾಡೋದು ತುಂಬ ಕಷ್ಟ ಇದೆ, ನಡಿಲಿಕ್ಕೆಲ್ಲ ಕುತ್ಕೊಳ್ಳಿಕ್ಕೆಲ್ಲ ಕಷ್ಟ ಇದೆ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಸಹ ಬೇಡ ಅಂತ ಅಂದ್ಕೊಂಡೆ. ಅಂದರೆ ಫಂಕ್ಷನ್ ಅಂತ ಹೇಳಿದ್ರೆ ಬರೀ ಒಂದು ಮೂಲೆಯಲ್ಲಿ ಕುರ್ಚಿ ಮೇಲೆ ಕೂತ್ಕೊಳ್ಳೋದಲ್ಲ, ಆಚೆ ಈಚೆ ಓಡಾಡೋದಿರುತ್ತೆ, ಏನೋ ಡಾನ್ಸ್ ಮಾಡೋದಿರುತ್ತೆ. ಅದಕ್ಕೆಲ್ಲ ನನಗೆ ಭಂಗ ಆಗಬಾರ್ದು, ಕರ್ಕರೆ ಆಗಬಾರ್ದು ಅಂತ ನನಗೆ ಫಸ್ಟಿಗೆ ಇತ್ತು. ಸೊ ದ್ಯಾಟ್ ನಾನು ಬಾಲ್ ಗೌನಿಗೆ ಮನಸ್ಸು ಮಾಡಲಿಲ್ಲ. ಮತ್ತು ಆದರೂ ಸಮೇತ ಹೆಂಗಾಗುತ್ತೆ ನೋಡೋಣ ಅಂತ ಹೇಳಿ ಒಂದು ಸಿಂಡ್ರೆಲ್ಲ ಲುಕ್ ಬರುತ್ತಲ್ಲ, ಸೊ ಅದಕ್ಕೆ ಜಸ್ಟ್ ಇಟ್ಕೊಂಡು ನೋಡ್ತಾ ಇದ್ದೆ. ಅದಾದಮೇಲೆ ನಾನು ಒಂದು ಲೆಹೆಂಗವನ್ನೇ ಪರ್ಚೇಸ್ ಮಾಡಿದೆ. ಯಾವ ಲೆಹೆಂಗ ಅಂತ ಗೊತ್ತಾಗಬೇಕಾದ್ರೆ ನೀವು ನನ್ನ ಮೆಹಂದಿ ವಿಡಿಯೋ ತನಕ, ಮೆಹಂದಿ ಅಲ್ಲ ಸಂಗೀತ್ ವಿಡಿಯೋ ತನಕ ನೀವು ಕಾಯಬೇಕಾಗ್ತದೆ. ನೋಡೋಣ ಮುಂದೆ ಏನಂತ. ಅಂತೂ ಇಂತೂ ಸತತ ಒಂದು 150 ಡ್ರೆಸ್ಗಳ ಹುಡುಕಾಟದ ನಂತರ ನಮಗೆ ಒಂದು ಡ್ರೆಸ್ ಸಿಕ್ತು. ನನಗೆ ಅಂತ ಹೇಳೋದಕ್ಕಿಂತ ನನ್ನ ತಂಗಿಗೆ ಒಂದು ಡ್ರೆಸ್ ಸಿಕ್ತು. ಡ್ರೆಸ್ಸನ್ನು ತಗೊಂಡು ಅಲ್ಲೇ ಆಲ್ಟ್ರೇಷನ್ ಸಮೇತ ಮಾಡಿಕೊಡ್ತೆ ಅಂತ ಹೇಳಿ ನಮಗೆ ಡ್ರೆಸ್ ತಗೊಳ್ಳುವಾಗನೇ ಹೇಳಿದರು. ಸೊ ಬಿಲ್ಲಿಗೆ ಕೊಟ್ಟು, ಬಿಲ್ಲಿಂದ ಅವ್ರು ಮತ್ತೆ ಒಂದು ಆಲ್ಟ್ರೇಷನ್ ಕೊಟ್ಟು ನಾವು ಹೊರಡ್ತಿದ್ದೇವೆ ಈಗ. ಶಾಪಿಂಗ್ ಆಲ್ಮೋಸ್ಟ್ ಇವತ್ತಿದ್ದು ಮುಗಿಸಿ ಇಲ್ಲೇ ಆಲ್ಟ್ರೇಷನಿಗೂ ಕೊಟ್ಟು ನಾವು ಮನೆಗೆ ಹೊರಟಿದ್ದು. ಆಗಾಯಿತು, ಒಂದು ಬೆಳಿಗ್ಗೆ ಬೈತು. ಈಗ ಗಂಟೆ 5:30 ಆಗ್ತಾ ಬಂತು, ಆದರೆ ನಾವಿನ್ನೂ ಮನೆಗೆ ಹೋಗಿಲ್ಲ. ಅಲ್ಲಿಂದ ನಾವು ಸೀದಾ ಮನೆಗೆ ಹೊರಟು. ಅದಾದಮೇಲೆ ನನ್ನ ತಂಗಿಗೆ ಸ್ವಲ್ಪ ಚಪ್ಪಲ್ ನೋಡಬೇಕು ಅಂತ ಹೇಳಿ, ನೆಕ್ಸ್ಟ್ ದಿನದ್ದು ವಿಡಿಯೋ ಆ್ಯಕ್ಚುಲಿ ನನಗೆ ಬೇರೆ ಎಲ್ಲಿ ಹಾಕ್ಲಿಕ್ಕೆ ಸಿಗಲಿಲ್ಲ. ಸೊ ಇದಕ್ಕೆ ಹಾಕಿ ಬಿಡ್ತೆ ಅಂತ ಹೇಳಿ ಇದ್ದೇ ಶಾಪಿಂಗಲ್ಲಿ ಆಗಿ ಹೋಗಲಿ ಅಂತ ಹೇಳಿ ಇದರಲ್ಲೇ ನಾನು ಆ್ಯಡ್ ಮಾಡ್ತಾಯಿದ್ದೆ. ನನ್ನ ತಂಗಿಗೆ ಚಪ್ಪಲ್ ನೋಡಬೇಕು ಅಂತ ಹೇಳಿ ಹೋಗಿ ಅಲ್ಲಿ ನೋಡುವಾಗ ನಮಗೆ ಜಾಸ್ತಿ ಏನು ಸಿಗಲಿಲ್ಲ. 1-2-3 ಥರದ್ದು ಸಿಕ್ತಷ್ಟೇ. ಅದು ಅವಳಿಗೆ ಇಷ್ಟ ಆಗಲಿಲ್ಲ. ಸೊ ಇನ್ನೊಂದಿನ ಬರ್ತೇವೆ ಅಂತ ಹೇಳಿ ನಮಗೆ ಬ್ರಹ್ಮವರದಲ್ಲಿ ಬೇರೆ ಕೆಲಸ ಇತ್ತು ಆ್ಯಕ್ಚುಲಿ, ಅದನ್ನು ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಇನ್ನು ನೆಕ್ಸ್ಟು ವಾಪಸ್ ಈಗ ಬರಬೇಕು, ಯಾಕಂದರೆ ಇವಳು ಚಪ್ಪಲ್ ಇನ್ನೂ ಸೆಲೆಕ್ಷನ್ ಮಾಡಿಲ್ಲ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮಗೆ ನನ್ನ ವಿಡಿಯೋದ ಬಗ್ಗೆ ಏನಾದರೂ ಹೇಳಲಿಕ್ಕಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಿನ್ನೊಂದು ವಿಷಯ, ಇಲ್ಲಿ ತನಕ ಯಾರೆಲ್ಲ ಒಳ್ಳೆ ಕಮೆಂಟ್ಸ್ ಎಲ್ಲ ಹಾಕಿರಿ ಮತ್ತು ಕಂಗ್ರ್ಯಾಚುಲೇಷನ್ಸ್ ಮಾಡಿರಿ ಅವರಿಗೆಲ್ಲರಿಗೂ ತುಂಬ ಧನ್ಯವಾದಗಳು. ನನಗೆ ಎಣಿಸ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಬೆಸ್ಟ್ ವಿಶಸ್ ಬರ್ತದೆ ಅಂತ. ಥ್ಯಾಂಕ್ ಯು. ಗಂಟೆ ಇವಾಗ 6:15 ಆಗ್ತಾ ಬಂತು. ನಾವು ಮನೆಗಂತೂ ಬಂದಾಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವಿಡಿಯೋ ಫುಲ್ ಕಂಡಿರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ನಿಮಗೆ ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು, ನಾವು ಏನು ಡ್ರೆಸ್ ತೊಗೊಂಡಿವಿ ಅಂತ ನಿಮ್ಗೆ ಗೊತ್ತಾಯ್ತಾ? ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಯ್ತಿದೆ ಅಂತ ಮಾಡ್ಕೊತಿಲ್ಲ, ಎಕ್ಸ್ಚೇಂಜ್ ಅಂತೂ ಮಾಡ್ಕೊತಿಲ್ಲ, ಆಲ್ಟ್ರೇಷನಿಗಂತೂ ಕೊಟ್ಟು ಬಂದಾಯಿತು. ಓಕೆ, ಪರವಾಗಿಲ್ಲ. ಈ ವಿಡಿಯೋನ ಯಾರೆಲ್ಲ ಫುಲ್ ಕಂಡಿರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಯಾರೆಲ್ಲ ಅರ್ಧ ಕಂಡಿರಿ ಅವರಿಗೆಲ್ಲ ಥ್ಯಾಂಕ್ ಯು. ಈ ವಿಡಿಯೋನ ಎಂಡ್ ಮಾತ್ರ ಯಾರು ಕಂಡಿರಿ ಅವರಿಗೆಲ್ಲರಿಗೂ ದೊಡ್ಡ ಥ್ಯಾಂಕ್ ಯು. ಓಕೆ, ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದಾದರೆ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಾಗಿ ನೋಡ್ತಾ ಇರಿ. ಬಾಯ್.